ಹೇ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವಾಗ ಕಾಲೇಜ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಬಂದಿದ್ದ. ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ. ಫ್ರೆಂಡ್ ಬಂದಿದ್ದ ಸುಜಲ್ ಅಂತೇಳಿ ಸಾಗರದಿಂದ. ನೋಡಿರಿ, ಗೊತ್ತಿರ್ತಾನೆ ನೀವು ನಿಮಗೆ. ಇವಾಗ ಮಂತ್ರಿ ಮಾಲ್ ಹತ್ರ ಬಂದಿದ್ವಿ, ಏನೋ ತಿನ್ನಿಸ್ತಾನಂತೆ. ನನ್ನ ಹತ್ರ ₹1 ಕಾಸಿಲ್ಲ ಅಂದ್ರೂ ಕರ್ಕೊಬಂದಿದ್ದಾನೆ. ಬನ್ನಿ ಗೈಸ್, ನಾನು ಮತ್ತು ನನ್ನ ಫ್ರೆಂಡ್ ಇವಾಗ ಬರ್ಗರ್ ಕಿಂಗಿಗೆ ಬಂದಿದ್ವಿ. ಇದೇನೋ ಕ್ಯಾಬ್ ಕೊಟ್ಟಿದ್ದಾನೆ ನೋಡಿ, ಮನೆಗೆ ತೊಗೊಂಡೋಗೋಣ. ಇದು ಹಿಂಗೆ ಹಾಕ್ಕೊಳಕ್ಕಂತೆ. ಒಬ್ಬರಿಗೆ ಕೊಟ್ಟಿರೋದು, ಇವನಿಗೆ ಯಾಕೆ ಕೊಟ್ಟಿಲ್ಲ? ಇವನಿಗಿಲ್ಲ ಕ್ಯಾಪು. ಇವನೊಂದು $1 ಕೊಟ್ಟಿದ್ದಾನೆ ನನಗೆ, ಫ್ರೀ ಗಿಫ್ಟ್ $1. ಇದನ್ನು ನಾನು ಗಿವ್ ಅವೇ ಮಾಡ್ತೀನಿ. ನಂದು 1 ಮಿಲಿಯನ್ ಸಬ್ಸ್ಕ್ರೈಬರ್ ಆದಮೇಲೆ ಈ $1ನ ಗಿವ್ ಅವೇ ಮಾಡ್ತೀನಿ. ಮಿಸ್ಟರ್ ಬೀಸ್ಟ್ ಆಗ್ತೀನಿ ನಾನು. ಇವತ್ತು ಬೆಳಗ್ಗೆ ಕಾಲೇಜ್ಗೆ ಹೋಗಿದ್ದ ಇವನು. ಅದೇನೋ ಒಂದು ಏನೋ ಅದು ಇಂಟರ್ವ್ಯೂ ಇತ್ತಂತೆ. ಇಂಟರ್ವ್ಯೂ ಮುಗಿಸ್ಕೊಬಂದ. ನಾನು ನನ್ನ ಕಾಲೇಜ್ ಮುಗಿಸ್ಕೊಬಂದೆ. ಇವತ್ತು ಕಾಲೇಜಲ್ಲಿ ಬರೀ ABCD ಅದು ಇದು ಓದಿಸ್ತಾ ಇದ್ದಾರೆ. ಹೋಗಕ್ಕೆ ಮನಸ್ಸಿಲ್ಲ ನನಗೆ, ಏನು ಮಾಡೋದು ಗೊತ್ತಿಲ್ಲ. ಸೊ 2 ಬರ್ಗರು ಮತ್ತು 2 ಜ್ಯೂಸ್ ಆರ್ಡ್ರ್ ಮಾಡಿದ್ವಿ. ಫ್ಯಾಂಟಾ ಜ್ಯೂಸ್ ಆರ್ಡ್ರ್ ಮಾಡಿದ್ರೆ ಇದು ಯಾವುದೋ ಸ್ಪೆಷಲ್ಲಾಗಿ ಜ್ಯೂಸಲ್ಲಿ ಐಸ್ ಕ್ರೀಮ್ ಎಲ್ಲ ಹಾಕ್ಕೊಟ್ಟಿದ್ದಾರೆ ನೋಡಿ. ಯಾವುದೋ ಇದು? ಇವನು ತುಂಬ ಕ್ಯೂಟ್ ಕಾಣಿಸ್ತಾನಲ್ಲ. ಯಾರಿಗಾದ್ರೂ ಇವನು ಬೇಕು ಅಂದರೆ ನನಗೆ DM ಮಾಡಿರಿ, ನಾನು ಇವೊಂದು Instagram ID ಕಳಿಸ್ತೀನಿ ನಿಮಗೆ. ಗೈಸ್, ಈ ಜ್ಯೂಸು ಕುಡ್ದಷ್ಟು ಮೇಲೆ ಬರ್ತಾಯಿದೆ. ನಾನು ಇಲ್ಲಿ ಗಂಟ ಕುಡ್ದಿದ್ದೆ ಜ್ಯೂಸು, ಇಲ್ಲಿ ಗಂಟ ಬಂದಿದೆ. ಇವಾಗ ನೋಡಿ ಮತ್ತೆ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಖಾಲಿ ಮಾಡಿದ್ದೀನಿ ಜ್ಯೂಸು. ಇವಾಗ ಇಲ್ಲಿ ಗಂಟ ಖಾಲಿ ಆಗಿದೆಯಾ? ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ತೋರಿಸ್ತೀನಿ ನಿಮಗಿರ್ರಿ. ಗೈಸ್, ನಮ್ಮ ಫ್ರೆಂಡ್ ಜ್ಯೂಸಲ್ಲಿ ನೋಡಿ ಏನು ಸಿಕ್ಕಿದೆ, ತೋರಿಸೋ. ಇಲ್ಲಿ ಕರೆಕ್ಟಾಗಿ ಕಾಣಿಸ್ತಿಲ್ಲ ಹುಳ. ಬರ್ಗರ್ ಕಿಂಗಲ್ಲಿ ಜ್ಯೂಸಲ್ಲಿ ಹುಳ ಇದೆ ನೋಡಿ. ಏನು ತಪ್ಪು ತಿಳ್ಕೊಬೇಡಿ, ಜ್ಯೂಸ್ ಚೆನ್ನಾಗಿತ್ತು. ಆ್ಯಕ್ಚುಲಿ ಹುಳ ಮೇಲಿಂದ ಬಿದ್ದಿತ್ತು, ಮೇಲೆ ಲೈಟ್ ಇತ್ತಲ್ಲ, ಅಲ್ಲಿಂದ ಒಂದು ಹುಳ ಬಿತ್ತು. ಸೊ ಸುಮ್ಮನೆ ತಮಾಷೆಗೆ ಮಾಡಿದ್ವಿ ಹಿಂಗೆ ವೀಡಿಯೋ. ಬಟ್ ಜ್ಯೂಸ್ ಮಾತ್ರ ಚೆನ್ನಾಗಿತ್ತು. ಎಷ್ಟು ಕೊಡ್ತೀವ ರೇಟಿಂಗು ಜ್ಯೂಸ್ಗೆ? ನಿನ್ನ ಜ್ಯೂಸಲ್ಲೇ ಹುಳ ಬಿದ್ದಿದ್ದಲ್ಲ, ಅದಕ್ಕೆ ರೇಟಿಂಗ್ ಹೇಳು. ಹುಳ ಬಿದ್ದಿದ್ದು ಜ್ಯೂಸು ಚೆನ್ನಾಗಿತ್ತಾ? ಹಾಂ, ನಾನು ಕುಡ್ದಿಲ್ಲ ಕಣ. ಏನು ಕುಡ್ದಿಲ್ಲ? ಅಲ್ಲಿ ಲೋಟ ತೋರಿಸ್ತೀನಿ ಹೋಗಿ. ಸೊ ಇಲ್ಲೇ ಹತ್ರದಲ್ಲಿ ಏನಾಯಿತು, ಮಾವಿನ ಹಣ್ಣಲ್ಲ, ಮಾವಿನ ಹಣ್ಣು ಅಂಗಡಿ ಇತ್ತು. ನನ್ನ ಫೇವ್ರೇಟು, ಇವನ್ ಫೇವ್ರೇಟೇ ಇರಬೇಕದು. ತಿಂತಾಯಿದ್ದೀವಿ. ಇವನು ಬರೀ ನಗದಷ್ಟೇ ಗೈಸ್. ನಗಕ್ಕೆ ಬಂದುಬಿಟ್ರೆ ಏನು ಗೊತ್ತಿಲ್ಲ. ಮೆಜೆಸ್ಟಿಕ್ಕಿಗೆ ಬಂದಿದ್ವಿ. ಮೆಜೆಸ್ಟಿಕ್ ಅಂತೆ, ಮೆಟ್ರೋ ಸ್ಟೇಷನಿಗೆ ಬಂದಿದ್ವಿ. ಮೆಜೆಸ್ಟಿಕ್ಕಿಗೆ ಹೋಗೋಕೆ ವಿಧಾನಸೌಧ ತೋರಿಸ್ಬೇಕಂತೀನಿ. ಅದಕ್ಕೆ ವಿಧಾನಸೌಧ ತೋರ್ಸೋಕೆ ಹೋಗ್ತಿದ್ದೀನಿ. ಸೊ ಹೊರಗೆ ಬಂದ್ವಿ ಮೆಟ್ರೋ ಸ್ಟೇಷನಿಂದ. ಇವಾಗ ವಿಧಾನಸೌಧ ಹತ್ರ ಹೋಗ್ತಾಯಿದ್ದೀವಿ. ಅದು ಪಾಸ್ತಾ ಇಲ್ಲಿ ಈ ಕಡೆ, ಆಮೇಲೆ ಇಲ್ಲಿ ವಿಧಾನಸೌಧ ಅಂತ ಇದೆ ಒಂದು. ಬೆಂಗಳೂರಲ್ಲಿ ನಿಮ್ಗೆ ಯಾರಿಗೂ ಗೊತ್ತಿರೋದ ವಿಧಾನಸೌಧ ಅಂದರೆ ಏನು ಅಂತೇಳಿ? ನಮ್ಮಿಬ್ಬರಿಗೆ ಅಷ್ಟೇ ಗೊತ್ತಿರೋದಲ್ಲಣ್ಣ. ನೋಡಿ ಇದೆ, ಇದು ಬೆಂಗಳೂರಿಗೆ ಬಂದಾಗಿಂದ 2ನೇ ಸತಿ ಬರ್ತಾ ಇರೋದು ನಾನು ವಿಧಾನಸೌಧಗೆ. ಇವನು ಫುಲ್ ಶಾಕ್ ಆಗಿಬಿಟ್ಟಿದ್ದಾನೆ ವಿಧಾನಸೌಧ ನೋಡಿ. ಫಸ್ಟ್ ಟೈಮ್ ನೋಡ್ತಿರೋದಂತೆ. 20 ಸತಿ ಬೆಂಗಳೂರಿಗೆ ಬಂದಾನೆ, ಆದರೆ 1 ಸತಿನೂ ವಿಧಾನಸೌಧ ನೋಡಿಲ್ಲ ಅಂತೆ. ಫಸ್ಟ್ ಟೈಮ್ ನೋಡ್ತಿರೋದಂತೆ. ಅದಕ್ಕೆ ನಾನು ಇವ್ನಿಗೆ ತೋರ್ಸೋಕೆ ಕರ್ಕೊಬಂದಿದ್ದೆ. ರೂಮ್ ಹತ್ರ ಬಂದಿದ್ವಿ, ನಾನು ಮತ್ತು ಇವನು ಬಂದಿದ್ದೀವಿ. PG ಹತ್ರ ಕೂತ್ಕೊಂಡಿದ್ದಾನೆ ನೋಡ್ರಿ ಹೆಂಗೆ, ಸುಜಲ್ ನಾಯಕ್. PG ಹತ್ರ ಬಂದಿದ್ವಿ. ಇವಾಗ ಊಟಕ್ಕೆ ಹೋಗಿಬಿಟ್ಟು ಹಂಗೆ ಅಲ್ಲಿ ಇವನು ಹಿಂದೂ ಅಲ್ಲ, ಕ್ರಿಶ್ಚಿಯನ್ನು. ಸುಜಲ್ ಏನು, ಸುಜಲ್ ಲೋಬೋ ಅಂತೇಳಿ. ಯಾರು ಹುಡುಗಿರು ಯಾರು ಇದ್ದರೆ ನೋಡ್ರಿ, ಜಸ್ವಿಟಾ ಲೋಬೋ, ಜೆನ್ನಿ ಲೋಬೋ ಯಾರಾದರೂ ಇದ್ದರೆ ಮೆಸೇಜ್ ಹಾಕ್ರಿ. ಹುಡುಗಿಗೆ ಕಾಯ್ತಾ ಇದ್ದಾನೆ ಇವನು. ಆಮೇಲೆ ಬಿಡಿ, ಇವಾಗ ನೀವು ಬಳಸ್ಕೊಂಡ್ರೆ ನಿಮಗೆ ಅಷ್ಟೇ ಸಿಗೋದು. ನಿಮಗೆ ಜಾಸ್ತಿ ಆಗುತ್ತಾ? ನಿಮಗೆ ಸರಿ, ಬಾರ ಹೋಗೋಣ. ಕರೆಕ್ಟಾಗಿ ಹಿಂಗೆ ಹಿಡ್ಕೊ, ನೋಡ್ಕೊಡು ರಾಮುಚ್ಚಿ.
ಡಾಲರೇ ಇರೋದು ನಮ್ಮ ಹತ್ರ. ಅಕ್ರಿ ನನ್ನ ಮಗ. ಡಾಲರೇ ಇರೋದಣ್ಣ. ಇಲ್ಲ ಡಾಲರೇ ಇರೋದು. ಡಾಲರ್ ಯೂನಿವರ್ಸಿಟಿ ಬಿಡ್ತೀರಾ? ಯೂನಿವರ್ಸಿಟಿ ಇಲ್ಲ, ಕ್ಯಾಶ್ ಚೇಂಜ್ ಇಲ್ಲ, ಫೋನ್ ಪೇ ಇದೆ, ಅದಕ್ಕೆ ಡಾಲರ್ ತಗೊಳ್ಳಿ. ಇವಾಗ ಆಟೋ ಡ್ರೈವರಿಗೆ ಸೈಕ್ ಮಾಡಿಬಿಟ್ಟು ಕಬ್ಬನ್ ಪಾರ್ಕ್ ಹತ್ರ ಬಂದಿದ್ವಿ. ಇವಾಗ ಇವನು ಅಲ್ಲಿ ಪಾಸ್ತಾ ಇಲ್ಲೇ ಪಾಸ್ತಾ ಕೊಡಿಸ್ಬೇಕಾಗತ್ತೆ. ಅಯ್ಯೋ ನಾವು ಈ ಕಡೆ ಯಾಕೆ ಬಂದವು? ಹಿಂಗೆ ಹೋಗೋಣ, ಪಾಸ್ತಾ ತಿನ್ಬೋದು. ಫಸ್ಟು ಪಾಸ್ತಾ ಬೋನ್ಗೆ ಮಾಡಿಸಿ ಆಮೇಲೆ ಇವನಿಗೆ ಕಬ್ಬನ್ ಪಾರ್ಕಲ್ಲಿ ಏನೋ ಫೋಟೋ ಶೂಟ್ ಮಾಡಬೇಕಂದ್ರೆ ಒಂದು 10 ಫೋಟೋ ಹೊಡೆದು ಇವನಿಗೆ ಸೀದಾ ಟ್ರೈನ್ ಹತ್ತಿಸ್ತಾ ಇರೋದೆ, ಏರೋಪ್ಲೇನ್ ಹತ್ತಿಸಿದಂಗೆ. 10 ಗಂಟೆ ಪಾಪ 10 ಗಂಟೆವರೆಗೂ ಇವನ ಜೊತೆ ಇದ್ದು ಇವನಿಗೆ ಇವಾಗ ಟ್ರೈನ್ ಹತ್ಸ್ಬಿಟ್ಟು ನಾನು ವಾಪಸ್ PGಗೆ ಹೋಗ್ತೀನಿ. ಆಮೇಲೆ ನಾಳೆ ಮತ್ತೆ ಕಾಲೇಜಿಗೆ ಹೋಗಬೇಕು. ನಾಳೆ ಕಾಲೇಜಿಗೆ ಹೋದಾಗ ABCD ಕಲಿತೀನಿ. ನಮ್ಮ ಫ್ರೆಂಡ್ ಹತ್ರ ಬಾಂಬೆ ಮಿಠಾಯಿ ಇಸ್ಕೊಂಡಿದ್ದೀನಿ ನೋಡಿ. ಕೊಡ್ಸಿರೋದೇ ದೊಡ್ಡದವನು ಒಂದು ಬಾಂಬೆ ಮಿಠಾಯಿನ ಕೇಳಿ ಎಷ್ಟು ಕೇಳಿ, ಚೈಲ್ಡ ನೀನು ಬಾಂಬೆ ಮಿಠಾಯಿ ಬೇಕಾ ನಿನಗೆ, ಚೈಲ್ಡ ನೀನು ತಿನ್ನಕ್ಕೆ ಬಾಂಬೆ ಮಿಠಾಯಿ ಅಂತ ಹಿಂದೆ ಬರ್ತಾವನು. ಬಾಂಬೆ ಮಿಠಾಯಿ ಖಾಲಿ ಆಯಿತು. ಹೋಟೆಲ್. ಸೊ ಗೈಸ್, ಅಣ್ಣಂಗೆ ಏನು ತಿನ್ನಕ್ಕೆ ಹೋಗ್ಬೇಕು, ಅದಕ್ಕೆ ಮತ್ತೆ ತಿನ್ನಕ್ಕೆ ಹೋಗ್ತೀವಿ. ನೋಡಿ ಇಲ್ಲಿ ಬರೀ ತಿನ್ನಿಸ್ತಾ ಇದ್ದಾನೆ. ಫುಲ್ಲು ತಿಂದು ₹1 ಇಲ್ದಂಗೆ ಬೋಲ್ಸ್ ಕಳಿಸ್ಬಿಡೋದೆ ಎಲ್ಲ ನೋಡಿ ಗೈಸ್. ಸೊ ಇವಾಗ ಮಂತ್ರಿ ಸ್ಕ್ವೇರ್ದು ಮೆಟ್ರೋ ಸ್ಟೇಷನ್ ಹತ್ರ ಮುಟ್ಟಿದ್ದೀವಿ. ಇಲ್ಲಿಂದ ಏನು ಒಂದು 4-5 ಹೆಜ್ಜೆ ಇಟ್ಟರೆ ಮಂತ್ರಿ ಮಾಲ್ ಬರುತ್ತೆ. ಮಂತ್ರಿ ಮಾಲ್ಗೆ ಹೋಗಿ ಮತ್ತೆ ಬರ್ಗರ್ ತಿನ್ಕೊಂಡು ಮತ್ತೆ ಹೋಗೋದು. ಇವನಿಗೆ ಬಿಡ್ತೀನಿ ಹಂಗೆ. ಬೆಳಗ್ಗೆಯಿಂದ 2 ಸತಿ ಅದೇ ಬರ್ಗರು, ಅದೇ ಶಾಪು, ಅದೇ PG ಅಂತೆ, ಅದೇ ಮಾಲು, ಅದೇ ಪ್ಲೇಸು, ಅದೇ ಮೆಟ್ರೋ, ಅದೇ ಬಟ್ಟೆ. ಹೋಗ್ತಾಯಿದ್ದೀವಿ 2ನೇ ಸತಿ ಇದು ಗೈಸ್. ಸೊ ಇವಾಗ ಮಾಲಿಗೆ ಮುಟ್ಟಿದ್ದೀವಿ. ನಾವು ಟೈಮ್ ವೇಸ್ಟ್ ಆಗಬಾರ್ದು ಅಂತ ಮೆಟ್ರೋಯಿಂದ ಇಳಿತಿದ್ದಂಗೆ ಇದು ಆರ್ಡ್ರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದನೇ ಬರಬೇಕಾದ್ರೆ ಟೇಬಲ್ ನಂಬರ್ ಕೇಳ್ತಾ ಇದ್ದಾರೆ. ಟೇಬಲ್ ನಂಬರ್ ಯಾವ್ದು ಹೊಡಿಯೋದು? ಯಾವುದಾದ್ರು ಒಂದು ಹೊಡಿಯೋಣ, ಆಮೇಲೆ ಅಲ್ಲೋಗಿ ಕೂತ್ಕೊಳ್ಳೋಣ. ಅಲ್ಲಿ ಯಾರಾದ್ರೂ ಕೂತ್ಕೊಬಿಟ್ರೆ ಅಂದರೆ ಪೊಲೀಸು ನೋಡಿ ಹೋಗ್ತಾ ಇದ್ವಿ 2ನೇ ಸತಿ. ಇವಾಗ ರಾತ್ರಿ ಒಂದು ಸತಿ, ಬೆಳಗ್ಗೆ ಒಂದು ಸತಿ ನೋಡಿ ಬಂದ್ವಿ. ಇವಾಗ ಮತ್ತೆ ಮತ್ತೆ ಇವಾಗ ತರಿಸಿದ್ದಾನೆ. ಮತ್ತೆ ಈ ಜ್ಯೂಸಲ್ಲಿ ಹುಳಗಿಳ ಇರುತ್ತೇನೋ. ಈ ಟೈಮ್ ಕೋಕಾ-ಕೋಲಾ ತರಿಸಿದ್ದಾನೆ, ಮತ್ತೆ ಒಂದು ಫಾಂಡಾ ತರಿಸಿದ್ದಾನೆ. ಈ ಟೈಮು ಹೊಳೆ ಇದ್ರೆ ಏನು ಮಾಡ್ತೀವಿ. ಬಟ್ ಇವಾಗ ಟೇಬಲ್ ನಂಬರ್ ಚೇಂಜ್ ನೋಡಿ, 104 ಇವಾಗ. ಅವಾಗ ಅಲ್ಲಿ ಕೂತಿದ್ವಿ ಅಲ್ಲಿ. ಸೊ ಅಲ್ಲಲ್ಲೇ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಸೊ ಇವಾಗ ತಿಂದ್ಬಿಟ್ಟಾಯಿತು. ಇವಾಗ ಕೆಳಗೆ ಹೋಗಿ ಮಾವಿನಕಾಯಿ ತಿಂದು ಹಂಗೆ ರೂಮ್ಗೆ ಹೋಗ್ಬಿಟ್ಟು ಚಾರ್ಜರ್ ತೊಗೊಂಡು ಹೋಗೋದು. ಸೊ ಗೈಸ್, ನಾನು ಇವಾಗ PGಗೆ ಬಂದು ಮುಟ್ಟಿದೆ. ಇವತ್ತಿನ ಬ್ಲಾಗ್ ಇಲ್ಲೇ ಮಾಡೋಣ. ಬ್ಲಾಗ್ ಇಷ್ಟ ಆಗಿದ್ದಾರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೆ ಸಿಗೋಣ. ಬಾಯ್.